ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಆಗಿದೆ. ಎಲುಬಿಲ್ಲದ ಎಲೆಕ್ಷನ್ ನಾಲಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ರಣಕಣದಲ್ಲಿ ರೆಡ್ ಲೈಟ್ ಏರಿಯಾ ಕೂದಲು, ಅಳುವ ಗಂಡಿಗೆ ಆಳಿಗೊಂದು ಕಲ್ಲು, ಕುಮಾರಸ್ವಾಮಿ ಮಧು ಅಣ್ತಮ್ಮ, ಕುಮಾರನಿಗೆ ಉರಿ ಉರಿ. ಇದುವೇ ಹೊತ್ತಿನ ವಿಶೇಷ ಎಲುಬಿಲ್ಲದ ಎಲೆಕ್ಷನ್ ನಾಲಗೆ. ಇಡೀ ದೇಶದಲ್ಲಿ ಚುನಾವಣಾ ಪ್ರಚಾರ, ಅಬ್ಬರ, ಆರೋಪ ಪ್ರತ್ಯಾರೋಪ, ಮಾತಿನ ಏಟು, ಮತದಾರರ ಮನವೊಲಿಸುವ ಕಸರತ್ತು. ಮಾಡ್ಲಿ ಬಿಡಿ, ಚುನಾವಣೆಯ ಹೊಸ್ತಿಲಿನಲ್ಲಿ ಇದೆಲ್ಲ ಕಾಮನ್. ಆದ್ರೆ ಕೆಲವರ ಎಲುಬಿಲ್ಲದ ಎಲೆಕ್ಷನ್ ನಾಲಿಗೆ ಯಾವ ಮಟ್ಟಿಗೆಲ್ಲ ಮಾತಾಡ್ತಿದೆ ಅಂದ್ರೆ ಕೇಳೋಕೆ ನಾಚಿಕೆ ಆಗ್ತಿದೆ. ಎಂತೆಂತ ಮಾತು ಅಂತೀರಾ? ರಣಕಣದಲ್ಲಿ ರೆಡ್ ಲೈಟ್ ಅಂತಾರೆ, ಕೂದ್ಲು ಅಂತಾರೆ, ಯಾವುದೋ ಕಾರಣಕ್ಕೆ ಅತ್ರೆ ಮತ್ತಿನ್ನೇನೇನೋ ಮಾತಾಡ್ತಾರೆ. ಅಬ್ಬಬ್ಬಾ, ಕಿವಿಗೆ ಕಾದ ಕೆಂಡ. ರಣಕಣದಲ್ಲಿ ರೆಡ್ ಲೈಟ್ ಏರಿಯಾ ಕೂದಲು. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಇದು, ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಇದು. ಯಾರು ಬೇಕಾದ್ರೂ ಬಂದು ಹೋಗ್ತಾ ಇರಕ್ಕೆ. ದೇವೇಗೌಡದೆಲ್ಲ ನೋಡ್ಬಿಟ್ಟು ಬಂದಿರೋನು. ಇದರಿಂದ ಏನ್ ದೇವೇಗೌಡನ ಕೂದಲು ಅಲ್ಲಾಡ್ಸಕ್ಕಾಗಲ್ಲ, ನಡೀರಿ. ಹಿಡಿ ಹೊಡಿ ಕಟ್ಟೋ ಕೊಡೋ ಏಟೋ. ಕಟ್ಟಾಕ್ ಹೊಡಿಬೇಕಾ ಬೇಡವಾ? ಇನ್ನೊಂದೈತೆ ಸರ್, ಅವನ ಕಟ್ಟಾಕ್ಬೇಕಾ? ಊರಲ್ಲಿ ತೆಂಗಿನ ಮರಕ್ಕೆ ಬೇಡವಾ ಹೇಳ್ರಿ? ಕಟ್ಟಾಕ್ ಹೊಡಿಬೇಕಾ? ಬೆಲ್ಟ್ ಬೀಚ್ಕೊಂಡ್ ಬೇಡವಾ ಹೇಳ್ರಿ? ಜಯರಾಮಣ್ಣವ್ರು ಕೊಟ್ಟವ್ರು ಸರ್. ಜಯರಾಮಣ್ಣವ್ರು 25. ಜಯರಾಮಣ್ಣ ನೋಡಿ ಅವರು ಯಾರು ಸತ್ರು ಅಂತ ಅಳ್ತಾ ಕೂತವ್ರೆ. ಅಳೋದ್ ಬೇರೆ, ಅಳೋದು ಯಾರು ಸತ್ತೋಗೋರು ಅಂತ ಕೇಳ್ಬೇಕಾಯ್ತು. ಅಪ್ಪ ಪೊಲೀಸ್, ಮಗ ಕಳ್ಳ. ಅಪ್ಪ ಪೊಲೀಸ್ ಆಗಿದ್ದವನು, ಅವನು ದೊಡ್ಡ ಕಳ್ಳ. ಗಣಿ ಕೇಸಲ್ಲಿ ಎಲ್ಲ ಸಿಗಾಕ 150 ಕೇಸಲ್ಲಿ ಎಲ್ಲ ಲೂಟಿ ಹೊಡೆದ್. ನಮ್ಮ ಪೊಲೀಸ್ ಇದ್ದವರು ಲೂಟಿ ಹೊಡೆದ. ದುಡ್ಡು ಹೊಡಿತಾನೆ, ದುಡ್ಡು ಹಂಚ್ತಾನೆ. ನಮ್ ದುಡ್ಡೇ ಹೊಡಿತಾನೆ, ನಮ್ ದುಡ್ಡೇ ಹಂಚ್ತಾನೆ. ಅವನ ಹತ್ರ ಏನು ಅವನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ. ನನ್ನನ್ನು ನರಳಿಸಿ ಬಿಡೋರು ನನ್ನ ಮಕ್ಕಳು. ನಾನು ಆ ರೀತಿಯಾಗಿ ರಾಜಕೀಯವಾಗಿ ತಪ್ಪು ಅಥವಾ ಹಣ ಮಾಡ್ಕೊಂಡಿದ್ದೆ ಈ ದೇವೇಗೌಡ ಕುಟುಂಬದವ್ರು ಬಿಡೋಲ್ಲ. ನನ್ನ ಇಷ್ಟೊತ್ತಿಗೆ ಕೇಸ್ ಹಾಕಿ ಅಧಿಕಾರ ಹಾಕಿ ಅಳಿಸ್ಬಿಡೋರು ನನ್ನ ಮಕ್ಕಳನ್ನು. ಕುಮಾರಸ್ವಾಮಿ ಮಧು ಅಣ್ತಮ್ಮ, ಕುಮಾರನಿಗೆ ಉರಿ ಉರಿ. ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕಂಡ್ಕೊಂಡವ್ರನ್ನ ಅಪ್ಪ ಅನ್ನೋದು, ಕಂಡ್ಕೊಂಡವ್ರನ್ನ ಅಣ್ಣ ಅನ್ನೋದು. ಅಬ್ಬಬ್ಬಬ್ಬಬ್ಬಬ್ಬಾ, ಎಂಥೆಂಥ ಮಾತು ಕೇಳಬೇಕ್ರಿ, ಎಂಥೆಂಥ ಮಾತು ಕೇಳಬೇಕು. ಒಂದ ಎರಡ ಕೇಳೋಕೆ ಕರ್ಣ ಕಠೋರ, ಕೇಳಿದ ಮತದಾರ ದೂರ ಓಡಿ ಹೋಗ್ಬೇಕು ಅಂತ ಮಾತುಗಳು. ಒಬ್ರು ರೆಡ್ ಲೈಟ್ ಅಂತಾರೆ, ಇನ್ನೊಬ್ರು ಕೂದಲ ಬಗ್ಗೆ ಮಾತಾಡ್ತಾರೆ, ಮಗದೊಬ್ರು ಹೊಡಿ ಬಡಿ ತೆಂಗಿನ ಮರಕ್ಕೆ ಕಟ್ ಹಾಕಿ ಅಂತ ಹೇಳ್ತಾರೆ. ಈ ಮಾತುಗಳೆಲ್ಲ ಮತದಾರನನ್ನ ಓಲೈಸೋದಕ್ಕೆ ಕಣ್ರಿ, ಓಲೈಸೋದಕ್ಕೆ. ಆದ್ರೆ ಈ ಮಾತನ್ನ ಕೇಳಿದ ಯಾರಾದ್ರೂ ಮತ ಹಾಕ್ತಾರ? ಖಂಡಿತ ಆಗಿಲ್ಲ ಕಣ್ರಿ. ಅಂದಹಾಗೆ ಈ ಎಲ್ಲೇ ಮೀರಿದ ಮಾತುಗಳ ಬಗ್ಗೆಯೇ ಈಗ ರಾಜ್ಯದಾದ್ಯಂತ ಚರ್ಚೆಯಾಗ್ತಿದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ ಜೆಡಿಎಸ್ ಸ್ಪರ್ಧಿಸಿರುವ 3 ಕ್ಷೇತ್ರಗಳು ಇವತ್ತು ಪ್ರತಿಷ್ಠೆಯ ಕಣವಾಗಿದೆ. ಮಂಡ್ಯ, ಹಾಸನ, ತುಮಕೂರು. ತುಮಕೂರಿನಲ್ಲಿ ದೇವೇಗೌಡರು ಕಾಲಿಡ್ತಾರೆ ಅಂತಿದ್ದ ಹಾಗೆಯೇ ಬಂಡಾಯ. ಸೀಟ್ ಕೈ ತಪ್ಪುತ್ತಿದ್ದಂತೆ ಹಾಲಿ ಸಂಸದ ಮುದ್ದ ಹನುಮೇಗೌಡ ಸಿಟ್ಟಿಗೆದ್ದ ಬಂಡಾಯ ಸಾರಿದ್ರು. ಈ ವೇಳೆಯಲ್ಲಿ ಸಾಥ್ ಕೊಟ್ಟಿದ್ದು ಮಧುಗಿರಿ ಮಾಜಿ ಎಂಎಲ್ಎ ಕೆಎನ್ ರಾಜಣ್ಣ. ಬಂಡಾಯ ಶಮನ, ಅದಕ್ಕಾಗಿ ನಡೆದ ಕಸರತ್ತುಗಳ ನಡುವೆಯೇ ಕೆಎನ್ ರಾಜಣ್ಣ ತಮ್ಮ ನಾಲಿಗೆಯನ್ನ ಹಾವಿನಂತೆ ತಿರುಗಿಸಿ ಬಿಟ್ಟಿದ್ರು. ಅವರ ಬಾಯಲ್ಲಿ ಬಂದಿದ್ದು ರೆಡ್ ಲೈಟ್ ಏರಿಯಾ ಅನ್ನೋ ಪದ. ಈಗ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಇನ್ನು ಕೆಟ್ಟದಾಗಿ ಹೇಳ್ಬೇಕು ಅಂದ್ರೆ, ಬಾಂಬೆನಲ್ಲಿ, ಕಲ್ಕತ್ತಾದಲ್ಲಿ ಎಲ್ಲ ರೆಡ್ ಲೈಟ್ ಏರಿಯಾ ಇರ್ತವೆ. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಇದು, ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಇದು. ಯಾರು ಬೇಕಾದ್ರೂ ಬಂದು ಹೋಗ್ತಾ ಇರೋಕ್ಕೆ ಏನದೇನು ಆಶ್ಚರ್ಯ. ಇವೆಲ್ಲ ನೋಡಿ, ಈಗ ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು ಬಂದರು, ಆಯಮ್ಮ ಅಲ್ಲಿ ಗೆದ್ದು ಹೋದರು. ಈಗ ಈ ಸಾಹೇಬರು ಬಂದವರೇ, ಇವರು ಗೆದ್ದಿದ್ದಾರೆ. ಇವ್ರೇನು ಇರ್ತಾರೋ ಹೋಗ್ತಾರೋ ಗೊತ್ತಿಲ್ಲ. ಅವು ಯಾರೋ ನೆಲಮಂಗಲದವ್ರು MLC ಬಂದರು, ಅವರು ಎಲ್ಲಿದ್ದು. ಈಗ ಇವರು ಬಂದರು. ಏನು ಬೇರೆಯವರೆಲ್ಲ ಬಂದು ನಮ್ಮ ಜಿಲ್ಲೆನಲ್ಲಿ ಹೋಗ್ತಾ ಇರೋದು ನೋಡಿದ್ರೆ, ಈ ಬಾಂಬೆ ಮತ್ತು ಕಲ್ಕತ್ತಾ ರೆಡ್ ಲೈಟ್ ಏರಿಯಾ ಇರ್ತದಲ್ಲ, ಹಂಗೆ ಇದು ರೆಡ್ ಲೈಟ್ ಡಿಸ್ಟ್ರಿಕ್ಟ್ ಅಂತ ಭಾವನೆ ಆಗೋಗ್ತದೆ.
ಶಿವ ಶಿವ ಯಾರು ಬೇಕಾದ್ರೂ ಬಂದು ಹೋಗೋಕೆ ಕ್ಷೇತ್ರವೇನೋ ರೆಡ್ ಲೈಟ್ ಏರಿಯಾನ. ಪ್ರಿಯ ವೀಕ್ಷಕರೇ, ಎಲೆಕ್ಷನ್ ಅಂದ್ಮೇಲೆ ಹೊರಗಿನವರು ಬಂದು ಸ್ಪರ್ಧಿಸೋದು ಕಾಮನ್. ಆದ್ರೆ ಮಾತಿನ ಬರದಲ್ಲಿ ಇಡೀ ಕ್ಷೇತ್ರವನ್ನೇ ರೆಡ್ ಲೈಟ್ ಏರಿಯಾಗೆ ಹೋಲಿಸಿ ಬಿಡೋದ ಕ್ಷೇತ್ರದ ಜನರಿಗೆ ಮುಜುಗರವಾಗೋದಿಲ್ವಾ? ಒಬ್ಬ ಮಾಜಿ ಶಾಸಕನಾಗಿ ಹೀಗೆ ಮಾತಾಡಬೇಕು ಅನ್ನೋ ಪ್ರಜ್ಞೆಯೇ ಇಲ್ಲಿಲ್ಲ ನೋಡಿ. ಇದೇ ತುಮಕೂರು ಕ್ಷೇತ್ರದ ಮತ್ತೊಬ್ಬ ಮಾಜಿ ಶಾಸಕರ ಬಾಯಲ್ಲಿ ಹೊರಟ ಅಣಿಮುತ್ತುಗಳನ್ನ ಕೇಳಿದ್ರೆ ಏನಂತೀರೋ, ಏನ ಕಥೆನೋ. ಕಟ್ಟಾಕ್ ಹೊಡಿಬೇಕಾ ಬೇಡವಾ? ಇನ್ನೊಂದೈತೆ ಸರ್, ಅವನ ಕಟ್ಟಾಕ್ಬೇಕಾ ಊರಲ್ಲಿ ತೆಂಗಿನ ಮರಕ್ಕೆ ಬೇಡವಾ ಹೇಳ್ರಿ? ಕಟ್ಟಾಕ್ ಹೊಡಿಬೇಕಾ ಬೆಲ್ಟ್ ಬೀಚ್ಕೊಂಡ್ ಬೇಡವಾ ಹೇಳ್ರಿ? ಜಯರಾಮಣ್ಣವ್ರು ಕೊಟ್ಟವ್ರು ಸರ್, ಜಯರಾಮಣ್ಣವ್ರು 25. ಜಯರಾಮಣ್ಣ ಅವರು ಕೇಳ್ರಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ್ರ ಹೇಳೋದನ್ನ ಕೇಳ್ರಿ. ಇವರು ಕಟ್ ಹಾಕಿ ಹೊಡಿಬೇಕು, ಡಕಾಯಿತ ಅಂತೆಲ್ಲ ಹೇಳ್ತಾ ಇರೋದು ಹಾಲಿ ಜೆಡಿಎಸ್ ಶಾಸಕ ಗೌರಿಶಂಕರ್ ಬಗ್ಗೆ. ತುಮಕೂರು ತಾಲೂಕಿನ ಹುಣಸಿಗೆರೆ ಗ್ರಾಮದಲ್ಲಿ ನಡೆದ ಬಿಜೆಪಿ ಬೂತ್ ಮಟ್ಟದ ಸಭೆಯಲ್ಲಿ ಸುರೇಶ್ ಗೌಡರು ಅಕ್ಷರಶಃ ರೊಚ್ಚಿಗೆದ್ದಿದ್ರು. ಏನು ಹೇಳ್ತೀರಾ ಹೇಳಿ ಅವರ ಅವತಾರ? ನಾಲಗೆಗಂತೂ ಲಂಗೋಗಿಲ್ಲ, ಲಗಾಮೋಗಿಲ್ಲ. ಗೌರಿಶಂಕರ್ ಹತ್ತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಂತ ಹೇಳಿಕೆ ನೋಡಿ. ಹೇಳೋದು ಬೇರೆ ಹೇಳೋದು ಯಾರು ಸತ್ತೋಗೋರಂತ ಕೇಳ್ಬೇಕಾಯ್ತು. ಮನೆ ಕೂತ್ಕೊಂಡ್ರೆ ಮಾತಾಡ್ಯಾರಂತ ತೊಡೆ ತಟ್ಟಿ ಮಗನ ಬಾರಲ್ಲಿ ಅಂತ ಹೇಳ್ರಿ. ಅವತ್ತು ಯುದ್ಧ ನಡೀತದೆ, ಅವತ್ತು ಚುನಾವಣೆ ಬಿರ್ಸಾಗುತ್ತೆ. ನಾಚಿಕೆಯಾಗ್ಬೇಕಣ್ರಿ, ನಾಚಿಕೆಯಾಗಬೇಕು. ಯಾರಾದ್ರೂ ಯಾವತ್ತಿಗಾದ್ರೂ ಇಂಥ ಮಾತು ಹೇಳ್ತಾರಾ? ಆದ್ರಲ್ಲಿ ಮಾಜಿ ಶಾಸಕರು ಕಾರ್ಯಕರ್ತರಿಗೆ ಯಾರಾದ್ರೂ ಸತ್ತೋದ್ರ ಕೇಳಿ ಅಂತಿದ್ದಾರೆ. ಎಂಥ ಕಠೋರ ಕರುಣೆ ಇಲ್ಲದ ನಾಲಗೆ ಇದು, ನೀವೇ ಹೇಳಿ. ಅವರಿನ್ನೂ ಮುಂದುವರಿಯುತ್ತಾರೆ. ಬಂದ್ರೆ ಇಷ್ಟು, ಇನ್ ದೇವೇಗೌಡ ಬಂದ್ರೆ ಹೆಂಗಿರ್ತದೆ ಇನ್ನೇನಿಲ್ಲ. ದೇವೇಗೌಡರು ಬಂದ್ಮೇಲೆ ಬಾಲಕೃಷ್ಣ ಅಂತ ಒಬ್ಬ ಅವನೇ, ಅವ್ರ ಮಗ ಇನ್ನೊಬ್ಬ KS ಆಫೀಸರ್, ಅವನಿಲ್ಲಿ ಹುಟ್ಟಾಕ್ತಾರೆ. ಅಂದ್ರೆ ಸಾಮ್ರಾಜ್ಯ, ಮಂಡ್ಯ ಸಾಮ್ರಾಜ್ಯ ಆಯ್ತು ನಿಖಿಲ್ ಗೌಡ್ರಿಂದ. ಈಗ ರಾಮನಗರ ಜಿಲ್ಲೆ ಅನಿತಾ ಕುಮಾರಸ್ವಾಮಿ ಗಂಡ ಹೆಂಡತಿ ಸಾಮ್ರಾಜ್ಯ, ಅಲ್ಲಿ ರೇವಣ್ಣನ ಸಾಮ್ರಾಜ್ಯ, ಇಲ್ಲಿ ದೇವೇಗೌಡರು ಮತ್ತೆ ಬಾಲಕೃಷ್ಣನ ಸಾಮ್ರಾಜ್ಯ. ಅಂದ್ರೆ ನಮ್ಮ ಮಕ್ಕಳು ಇನ್ನು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಗೆಲ್ಲಕ್ಕಾಗಲ್ಲ. ಎಲ್ಲ ಬಾಲಕೃಷ್ಣನ ವಂಶಸ್ಥರು, ಇನ್ನೊಬ್ಬರ ಡಾಕ್ಟರ್ ವಂಶಸ್ಥರು ಅವರೆಲ್ಲ ವಂಶಸ್ಥರು. ಈ ಕಡೆ 11 ಕ್ಷೇತ್ರ ಇದೆಯಲ್ಲ, ಬಾಲಕೃಷ್ಣನ್ಗೊಂದು, ಬಾಲಕೃಷ್ಣನ್ ಎಂಡ್ರಿಗೊಂದು, ಇನ್ನೊಬ್ಬ ಡಾಕ್ಟರ್ ರಮೇಶ್ಗೊಂದು, ರಮೇಶ್ ಎಂಡ್ರಿಗೊಂದು, ಇನ್ಯಾರೋ ಒಬ್ಬರಿಗೆ ಎಂಡ್ರದಿರ್ಗೆ, ಇನ್ಯಾರಿಗೆ ಅವ್ರವ್ರಿಗೆ ಬೇಕಾದವ್ರಿಗೆ ಯಾರು ಹೇಳೋದಲ್ಲ, ಹೆಸರುಗಳು ಹೇಳೋದ ಮರ್ತ್ಬಿಟ್ಟೆ, ಬೇಡ ಹೇಳೋದು ಅಂತ ಹೇಳಿದೆ. ಚುನಾವಣೆ ಅಂದ್ರೇನೆ ಜಿದ್ದು, ನಾನೇ ಗೆಲ್ಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಆದ್ರೆ ಪಕ್ಷ ಯಾವುದೇ ಇರಲಿ ಹಿಂಗೆಲ್ಲ ಮಾತಾಡೋದು ಅಕ್ಷಮ್ಯ. ಮನುಷ್ಯತ್ವವನ್ನೇ ಮರ್ತ ಮಾತಾಡೋದಿದೆಯಲ್ಲ, ಅದು ಅಕ್ಷಮ್ಯ. ಹಿಂಗೇಳೋ ಸುರೇಶ್ ಗೌಡ್ರು ಮುಂದೆ ದೇವೇಗೌಡರನ್ನ ಹೆಂಗೆಲ್ಲ ಆಡ್ಕೊಂಡ್ರು ಕೇಳಿ. ಧೃತರಾಷ್ಟ್ರನಿಗೆ ದುರ್ಯೋಧನ ಮೇಲೆ ಮಾತ್ರ ಮಕ್ಕಳ ಮೇಲೆ ಪ್ರೀತಿ ಇತ್ತು. ನಮ್ಮ ಅಜ್ಜನ್ಗೆ ದೇವೇಗೌಡರಿಗೆ ಮೊಮ್ಮಕ್ಕಳಿಗೂ ಹೊರಟೋಯ್ತು, ಮೊಮ್ಮಕ್ಕಳಿಗೂ ಹೊರಟೋಯ್ತು. ಅಲ್ಲೆಲ್ಲ ಸೊಸೆದಿರಿಗೆಲ್ಲ ಕೊಟ್ಟಿರಲಿಲ್ಲ ಧೃತರಾಷ್ಟ್ರ, ಬರೀ ದುರ್ಯೋಧನ 100 ಜನ ಮಕ್ಕಳ ಮೇಲೆ ಪ್ರೀತಿ ಇತ್ತು ಅವನ ಸಾಮ್ರಾಜ್ಯ. ಇದು ಸೊಸೆ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳಿಗೂ ಹೋಯ್ತದೆ. ಇದೆಲ್ಲ ಹೇಳ್ರಪ್ಪ, ಹೇಳಕ್ಕಾಗಲ್ವ, ಬಾಯಿ ಬೀಗ ಹಾಕೊಂಡಿರ್ತೀರ. ಗೌರವ ಅಂತ ಹೇಳ್ತಾ, ಫೈಟ್ ಮಾಡಿ ಅಂತ ಹೇಳ್ತಾ ಬೀದಿ ಸ್ಟೈಲಲ್ಲಿ ಮಾತಾಡಿದ್ರೆ ಹೇಗೆ ಸ್ವಾಮಿ? ಹೇಗೆ? ಕೆಲಸ ಎಲ್ಲ ಬಿಟ್ಬಿಡು, ಕ್ಲಿಯರ್ ಕಟ್ ಆಗಿ ಹೇಳ್ರಿ, ಊರೊಳಗೆ ಸೇರಿಸ್ಬೇಡ್ರಿ. ಹೇಮಾವತಿ ನೀರು ನನ್ನ ಮಗನ ಕ್ಯಾರೆಟ್ ತುಂಬಿಸೋವರೆಗೂ ಊರಿಗೆ ಬರ್ಕೊಡ್ದು ಅಂತೇಳಿ ನೋಡೋಣ, ತಾಕತ್ತಿರ್ ಬರ್ಲಿ, ಫೈಟ್ ಮಾಡ್ರಿ. ಎಲ್ರಿಗೂ ತಾವೇ ಗೆಲ್ಬೇಕು ಅನ್ನೋ ಆಸೆ ಕಾಮನ್ ಬಿಡಿ. ಆದ್ರೆ ಫೈಟ್ ಮಾಡಿ ಅಂತ ಹೇಳ್ತಾ ದೊಣ್ಣೆ ಪಣ್ಣೆ ಇಕ್ಕು ಚೆಚ್ಚು ಅಂತೆಲ್ಲ ಹೇಳಿದ್ರೆ ಹೇಗ್ರಿ ಕತೆ? ತಾಕತ್ತಾಗಿ MLA ಅವನು ಬಂದಾಗ ದೇವೇಗೌಡ ಮುಂದೆ ಹೇಳ್ರಿ, ನೀರು ಬಿಡ್ಸೋ ಫಸ್ಟ್ ಲೇ ನಾಗೋಲಿ ಕೆರೆಗೆ, ಆಮೇಲೆ ಹಾಕೋಣ ಮಾತು ಅಂತ ಹೇಳ್ರಿ. ನಿಂತ್ಕೊಂಡು ದೊಣ್ಣೆ ಹಾಕೊಂಡು ಹೆಂಗ್ ಬತ್ತಿ ಬಾ ನಮ್ಮೂರ್ಗೆ ಅಂತ, ದೊಣ್ಣೆ ಹಾಕೊಂಡು ನಿಂತ್ಕೊಳ್ರಿ, ತಾಕತ್ತ ನಿಂತ್ಕೊಳ್ರಿ, ಬಾ ನೀ ನಮ್ಮೂರ್ಗೆ ಹೆಂಗ್ ಬತ್ತೀಯ, ಫಸ್ಟ್ ತುಂಬ್ಸಲೇ ನೀರಲ್ಲೇ ದೇವೇಗೌಡ, ಆಮೇಲೆ ಮಾತು ಅಂತ ಹೇಳ್ರಿ. ಅಲೆಲೆಲೆಲೆಲೆಲೆಲೆ, ಇದೆಂಥ ರಾಜಕೀಯ ರೀ, ಇದೆಂಥ ರಾಜಕೀಯ. ಮಾತಾಡಿದ ಅಷ್ಟು ಮಾತುಗಳಲ್ಲಿ ಸುರೇಶ್ ಗೌಡರದ್ದು ಆಕ್ರೋಶ. ಆದ್ರ ಮುಂದೆ ಮಾಜಿ ಸಚಿವ ಚೆನ್ನಿಗಪ್ಪ ಮತ್ತು ಅವರ ಮಗ ಹಾಲಿ ಶಾಸಕ ಗೌರಿಶಂಕರ್ ಬಗ್ಗೆ ಹೇಳಿದ್ದೇನೋ ಕೇಳಿ ಕಿವಿಯನ್ನ ಪಾವನಗೊಳಿಸಿಕೊಳ್ಳಿ. ಏನೇನಂದ್ರೆ ಅವ್ನು ಬರೀ
ಒಂದು ದುಡ್ಡು ಹೊಡಿತಾನೆ, ದುಡ್ಡು ಹಂಚ್ತಾನೆ. ನಮ್ಮ ದುಡ್ಡೇ ಹೊಡಿತಾನೆ, ನಮ್ಮ ದುಡ್ಡೇ ಹಂಚ್ತಾನೆ. ಅವನ ಹತ್ರ ಅವನೇನು ದೊಡ್ಡ ಕೋಟ್ಯಾಧೀಶ್ವರ ಅಲ್ಲ. ಅಪ್ಪ ಪೊಲೀಸ್ ಆಗಿದ್ದವನು, ಅವನು ದೊಡ್ಡ ಕಳ್ಳ. ಗಣಿ ಕೇಸಲ್ಲಿ ಎಲ್ಲ ಸಿಗಾಕೊಂಡು 150 ಕೇಸಲ್ಲಿ ಎಲ್ಲ ಲೂಟಿ ಹೊಡೆದ. ನಮ್ಮ ಪೊಲೀಸ್ ಇದ್ದವರು ಲೂಟಿ ಹೊಡೆದ. ಇಲ್ಲಿ MLA ಮಾಡಿದಂಥವ್ರನ್ನೆಲ್ಲ ದೇವೇಗೌಡರು ತಂದು ನಾಟಿ ಹಾಕೋದು. ಕಳ್ಳರನ್ನ ಹಾಕಿ ಲೂಟಿ ಹೊಡೆದು ಕೊಡಬೇಕು. ಇವ್ರಿಗಾರ್ದ ಅವ್ರಿಗಾರ್ದ ಶೇರ್. ಆ ದುಡ್ಡು ಹಂಚೋದು ಜನಗಳು. ನಮ್ಮ ತೆರಿಗೆ ದುಡ್ಡನ್ನೇ ಹೊಡೆಯೋದು, ನಮಗೆ ಹಂಚೋದು. ನಮ್ಮ ದುಡ್ಡೇ ಅದು. ನಮ್ಮ ದುಡ್ಡು ಹೊಡಿತಾನೆ, ನಮ್ಮ ದುಡ್ಡು ಕೊಡ್ತಾನೆ. ಅವನೇನು ಮನೆಯಿಂದ ಏನು ತಂದು ಕೊಡಲ್ಲ. ಚೆನ್ನಾಗಿ ತಿನ್ರಿ, ಇಸ್ಕೊಳ್ರಿ, ನೀವು ಹೋಗಿ ಇಸ್ಕೊಂಬರ್ರಿ. ಆ ದುಡ್ಡೇ ನಮ್ಮ ಬಿಜೆಪಿ. ಅಪ್ಪ ಪೊಲೀಸ್, ಮಗ ಕಳ್ಳ ಅಂತ ಹೇಳ್ತಾ ಇರೋ ಮಾಜಿ ಶಾಸಕರು ಎತ್ಕಟ್ರಿ, ಎಲ್ಲರನ್ನೂ ಎತ್ಕಟ್ಟಿ ಕಳ್ಳ ಕಳ್ಳ ಅಂತ ಕೂಗಿ ಅಂತೆಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸುತ್ತಿದ್ದಾರೆ. ಇದ್ಯಾವ ಸೀಮೆ ಮಾತು, ನೀವೇ ಡಿಸೈಡ್ ಮಾಡಿ. ಎತ್ಕಟ್ರಿ ಅವನ ವಿರುದ್ಧ ಎಲ್ಲಾರು ಕಟ್ಬಿಟ್ಟು ಯಾವುದೇ ಕಾರಣಕ್ಕೆ ಊರೊಳಗಡೆ ಕ್ಯಾನ್ವಾಸ್ ಮಾಡಕ್ ಬಿಡ್ಬೇಡಿ. ಕಳ್ಳ ಕಳ್ಳ ಅಂತ ಕೂಗ್ರಿ. ನೀರು ಬಿಡಿಸ್ತಾನೆ ಕಳ್ಳ, ನಾಗೋಲಿ ಕೆರೆಗೆ, ಒಂದ್ಕೆರೆ ಕೆರೆಗೆ ನೀರು ಬಿಡಿಸ್ತಾನೆ, ಕಳ್ಳ ಆಟ ಆಡೋದು ಅಂತೇಳಿ ಇದರಿಂದ ಕಿರ್ಚ್ಬೇಕು ಅದನ್ನ. ಕಳ್ಳ ಇವನು. ಎಲೆಕ್ಷನ್ ಅಂದ್ರೆ ಅದು ರಣರಂಗ. ಗೆಲ್ಲೇಬೇಕು ಅಂತ ಜಿದ್ದಿಗೆ ಬಿದ್ದವರಿಗೆ ಮಾತು ಹಿಡಿತದಲ್ಲಿರಬೇಕು. ಯಾಕಂದ್ರೆ ಇಲ್ಲಿ ಮಾತೇ ಬಂಡವಾಳ. ಹಾಗಂತ ಗೆಲುವಿಲ್ಲ ಅನ್ನೋ ಕಾರಣಕ್ಕೆ ನಾಲಿಗೆ ಎಲ್ಲಂದ್ರಲ್ಲೇ ಓಡಾಡಿದ್ರೆ ಹೇಗೆ ಹೇಳಿ? ಪ್ರಿಯ ವೀಕ್ಷಕರೇ, ನಾವಿವತ್ತು ನಿಮ್ಗೆ ಅಣ್ಣ ಅಪ್ಪ ಅನ್ನೋ ವಿಚಾರವನ್ನೇ ಇಟ್ಕೊಂಡು ಅಣ್ತಮ್ಮ ಬಡ್ದಾಡ್ತಾ ಇರೋದನ್ನ ತೋರಿಸ್ತೀವಿ. ಅವ್ರು ಆಡಿದ ಮಾತುಗಳನ್ನು ಕೇಳಿಸ್ತೀವಿ. ಅದು ಕೂಡ ಕರ್ಣ ಕಠೋರ, ತೊಡೆ ತಟ್ಟುವಂತ ಹಾಸನದ ಅಭ್ಯರ್ಥಿಯ ಮಾತುಗಳನ್ನು ಪೂರ್ತಿಯಾಗಿ ಕೇಳಿಸಿ ಬಿಡ್ತೀವಿ. ಜೊತೆಗೆ ರೇವಣ್ಣ ಮಾತಿನ ಬರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದನ್ನು ತಿಳಿಸ್ತೀವಿ. ಪಕ್ಷಾತೀತವಾಗಿ ನಾಯಕರಲ್ಲಿ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಮತದಾರ ತನ್ನ ಮನದಲ್ಲಿಯೇ ಎಂಥ ಭಾಷೆಯಪ್ಪ, ಎಂಥ ನಾಲಿಗೆಯಪ್ಪ ಅಂತ ಹೇಳಬೇಕು. ಸಿಟ್ಟಿಗೆದ್ದೋ ಕ್ಯಾಕರ್ಸ್ಬೇಕು. ಮಾತಿನಲ್ಲಿ ಜನರ ಮನಸ್ಸನ್ನ ಗೆಲ್ಲಬೇಕು, ಕಾರ್ಯಕರ್ತರನ್ನ ಹುರಿದುಂಬಿಸಬೇಕು ಅನ್ನೋದು ಎಲೆಕ್ಷನ್ ಪಾಲಿಟಿಕ್ಸ್ ನಲ್ಲಿ ಸತ್ಯವಾದ ಮಾತು. ಆದ್ರೆ ನಾಲ್ಗೆ ಇದೆ ಅಂತ ಅದನ್ನ ಹೆಂಗ ಬೇಕಾದ್ರೆ ಹಂಗೆ ಬಳಸಿಕೊಳ್ಳೋಕಾಗುತ್ತಾ? ಖಂಡಿತ ಇಲ್ಲ. ಕೆಲ ತಿಂಗಳ ಹಿಂದೆ ಬೇಳೂರು ಗೋಪಾಲಕೃಷ್ಣ ಮಾತಾಡ್ತಾ ದೊಡ್ಡದೊಂದು ಎಡವಟ್ಟು ಮಾಡ್ಕೊಂಡಿದ್ರು. ನಿಮಗೆ ತಾಕತ್ತಿದ್ರೆ ಮೋದಿಯನ್ನೇ ಟಾರ್ಗೆಟ್ ಮಾಡಿ ಅಂತ ಹೇಳಿಬಿಟ್ಟಿದ್ರು. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ, ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಕಾಂಗ್ರೆಸ್ ಸಮಾವೇಶವೊಂದರಲ್ಲಿ ಆಡಿದ್ದ ಮಾತಿದು. ಬಿಜೆಪಿ ನಾಯಕರನ್ನ ಟೀಕಿಸುವ ಭರದಲ್ಲಿ ಅವರ ಹೇಳಿಕೆಗಳನ್ನ ತೆಗಳಿ ಮಾತಾಡೋ ವೇಳೆಯಲ್ಲಿ ಬೇಳೂರು ಗೋಪಾಲಕೃಷ್ಣ ಹೇಳಿದ ಮಾತಿದು. ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರಿಗೆ ಕೊಟ್ಟಂತ ಗೌರವ ನಾವು ಯಾರಿಗೂ ಕೊಟ್ಟಿರಲಿಲ್ಲ. ಅವ್ರು ಹೇಳ್ತಾರೆ, ಮಹಾತ್ಮ ಗಾಂಧಿ ಇವತ್ತು ಉಳಿದಿದ್ರೆ ನಾವು ಬಿಡ್ತಿರಲ್ಲ, ಅವ್ರನ್ನ ಸಾಯಿಸ್ತೀನಿ ಅಂತ ನೀವು ಹೇಳ್ತಿರಲ್ಲ. ಯಾಕೆ ಹಾಗಾದ್ರೆ ಇವತ್ತು ನಿಮ್ಮ ಮೋದಿ ಅವ್ರನ್ನ ಸಾಯಿಸ್ಬಿಡ್ರಿ, ದೇಶಕ್ಕೆ ಆಗಂತ ತರ್ತಾ ಇದಾರಲ್ಲ, ಸಾಯಿಸ್ತೀರಾ ನೀವು? ಬೇಳೂರು ಹೇಳಿಕೆ ಬಹಿರಂಗವಾಗ್ತಾಗಿದ್ದಂತೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶ. ಮಾತಾಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಅನ್ನೋದು ಈ ರಾಜಕಾರಣಿಗಳಿಗೆ ಅದೇಕೆ ಅರ್ಥವಾಗೋದಿಲ್ವೋ? ಪ್ರತಿ ಮಾತಿಗೂ ಒಂದು ವ್ಯಾಪ್ತಿ ಇರುತ್ತೆ. ಆರೋಪ ಪ್ರತ್ಯಾರೋಪ ಮತ್ತೊಂದು ಮಗದೊಂದು ಕಾಮನ್ ಆದ್ರೂ ಅದು ಒಂದು ಲಿಮಿಟ್ ನಲ್ಲಿದ್ರೇನೆ ಚಂದ. ಲಿಮಿಟ್ ಮೀರಿದ್ರೆ ಪ್ರತಿಯೊಂದು ಕೂಡ ವಿಷ. ಇವತ್ತು ರಾಜಕಾರಣಿಗಳ ಇಂಥ ಮಾತನ್ನ ಕೇಳಿದ ಮತದಾರ ಇಂಥವರಿಂದ ಯಾವ ರೀತಿಯ ಅಭಿವೃದ್ಧಿ ಸಾಧ್ಯ ಅನ್ನೋ ಮಾತಾಡ್ತಿದ್ದಾನೆ. ಥೂ ಅಂತ ಉಗೀತಿದ್ದಾನೆ. ಯಾಕಂದ್ರೆ ಕೊಲ್ಲು ಅಂತ ಒಬ್ರು ಹೇಳ್ತಾರೆ, ಇನ್ನೊಬ್ರು ದೊಣ್ಣೆ ಹಿಡ್ಕೊಳ್ಳಿ ತಂಗಿನ ಮರ ಕಟ್ಟ ಹಾಕಿ ಅಂತ ಆಕ್ರೋಶಗೊಳ್ತಾರೆ. ಪ್ರಿಯ ವೀಕ್ಷಕರೇ, ಮಂಡ್ಯದಂತೆಯೇ ಮತ್ತೊಂದು ಪ್ರತಿಷ್ಠಿತ ಕ್ಷೇತ್ರ ಹಾಸನ. ನಿಮ್ಗೆಲ್ಲ ಗೊತ್ತೇ ಇದೆ. ಐಟಿ ರೇಡ್ ಆಗ್ತಾ ಇದ್ದಂತೆ ದಳಪತಿಗಳು ಕೈಕಲಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದನ್ನ ನೀವೆಲ್ಲ ನೋಡೇ ಇದ್ದೀರಾ. ಐಟಿ ಕಚೇರಿಯ ಮುಂದೆಯೇ ಪ್ರೊಟೆಸ್ಟ್, ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ. ಐಟಿ ರೇಡ್ ಯಾವ ಮಟ್ಟಿಗೆ ಆಕ್ರೋಶ ಸೃಷ್ಟಿಸಿತ್ತು ಅನ್ನೋದನ್ನು ಹೇಳೋದೇ ಬೇಡ. ಆದ್ರೆ ಈ ಆಕ್ರೋಶದ ನಡುವೆಯೂ ಸಚಿವ ರೇವಣ್ಣ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ರು. ಐಟಿ ಅಧಿಕಾರಿಗಳಿಗೆ ಬೈಯುತ್ತಲೇ ಅದೊಂದು ತಪ್ಪು ಮಾಡಿಬಿಟ್ಟಿದ್ರು. ಅದು ಕೂದಲಿನ ವಿಚಾರ. ಈ ಸಂಸ್ಥೆನ ಹಾಳು ಮಾಡ್ತಾ ಇದ್ದಾರೆ. ಅವನ್ನ ರೆಫರ್ ಟು CBI ರೆಫರ್ ಮಾಡಬೇಕು. ಇವನ್ನ ಐಟಿ ಚೀಫ್ ಪ್ರಧಾನ ಮಂತ್ರಿಗೆ ನಾಚಿಕೆ ಆಗಬೇಕಾಗತ್ತೆ. ಇಂಥ ಇವ್ರನ್ನೆಲ್ಲ ಎದುರಿಸ್ತೀನಿ ದೇವೇಗೌಡನ ಅನ್ನೋದಾದ್ರೆ ದೇವೇಗೌಡ ಇದೆಲ್ಲ ನೋಡ್ಬಿಟ್ಟು ಬಂದಿರೋನು. ಇದರಿಂದ ಏನು ದೇವೇಗೌಡನ ಕೂದಲು ಅಲ್ಲಾಡ್ಸೋಕ್ಕಾಗಲ್ಲ, ನಡೀರಿ.
ಏನ್ರಿ ಸಾಹೇಬ್ರೆ ಇದೆಂತ ಪದ ಬಳಕೆ ಹೇಳಿ, ಇದನ್ಯಾರಾದ್ರೂ ಒಪ್ಪುತ್ತಾರಾ? IT ಇಲಾಖೆಯನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಗೆ ಸಿಕ್ಕಿದ್ದೋ ಇದೇ ಪದಾನ? ಈ ಪದ ಬಳಕೆ ಸೂಕ್ತಾನ? ಮತ್ತೊಮ್ಮೆ ಪದ ಏನು ಅಂತ ತೋರಿಸ್ತೀವಿ ನೋಡಿ. ದೇವೇಗೌಡ ನೋಡ್ಬಿಟ್ಟು ಬಂದಿರೋನು, ಇದರಿಂದ ಏನ್ ದೇವೇಗೌಡನ ಕೂದಲೆಲ್ಲಡ್ಸಕ್ಕಾಲ ನಡೀರಿ. ಅಬ್ಬಾ ದೇವ್ರೇ, ಸಚಿವರಿಗೆ ಶೋಭೆ ತರುವಂತ ಮಾತಾಗಿದೋ? ಖಂಡಿತ ಅಲ್ಲ. ಹಾಗಂತ ಬರೀ ಇಷ್ಟ ಮಾತ್ರ ಅಲ್ಲ ಕಣ್ರಿ, ಅಲ್ಲಿ ಅಪ್ಪ ಅಣ್ಣ ಅಂತ ಅಣ್ತಮ್ಮ ಮಾತಿನ ಯುದ್ಧ ಆರಂಭಿಸಿದ್ದಾರೆ. ಅಣ್ಣನನ್ನ ಕಂಡ್ರೆ ತಮ್ಮ ಗುರ್, ತಮ್ಮನನ್ನ ಕಂಡ್ರೆ ಅಣ್ಣ ಗುರ್. ಇನ್ ಕೆಲವರು ತಮ್ಮ ಗೆಲುವಿಲ್ಲದ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ಕಣ್ರಿ. ಅವ್ರ ಮಾತುಗಳನ್ನ ಕೇಳಿದ್ರೆ ನೀವು ಅದೇನು ಹೇಳ್ತೀರೋ? ಪ್ರಜ್ವಲ್ ರೇವಣ್ಣ ವರ್ಸಸ್ ಎ ಮಂಜು. ಹಾಸನ ಲೋಕಸಭಾ ಅಖಾಡ ಕಾವೇರಿದೆ, ಪರಸ್ಪರ ವಾಗ್ಯುದ್ಧ. ಈ ನಡುವೆ ಎ ಮಂಜು ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅದೊಂದು ಮಾತು ಗಾಬರಿ ಹುಟ್ಟಿಸುವಂತಿದೆ. ನಾನು ಬೆಂಗಳೂರಲ್ಲಿ ನಂದೇ ಆದಂತ ಲೀಡರ್ಶಿಪ್ ನಾನು ದರ್ಬಾರ್ ಮಾಡಿದಾಗ ಇವ್ರ ಮಕ್ಕಳು ಬೆಂಗಳೂರೇ ನೋಡಿದ್ರಂತೆ. ನಾನು ಬೆಂಗಳೂರಲ್ಲಿ ನಂದೇ ಆದಂತ ಲೀಡರ್ಶಿಪ್ ನಾನು ದರ್ಬಾರ್ ಮಾಡಿದಾಗ ಇವ್ರ ಮಕ್ಕಳು ಬೆಂಗಳೂರೇ ನೋಡಿದ್ರಂತೆ. ಇದು ಆರಂಭ ಅಷ್ಟೇ. ಎದುರಾಳಿಗಳನ್ನ ಬೈಯೋ ಬರದಲ್ಲಿ ಮುಂದೆ ನಾನು ನಾನು ಅಂತ ಹೇಳ್ತಾ ಮಾತು ಅಂಕೆ ಮೀರಿದೆ. ನನ್ನ ಮಕ್ಕಳು ಅನ್ನೋ ಪದ ಬಳಕೆಯಾಗಿದೆ. ತಪ್ಪು ಅಥವಾ ಹಣ ಮಾಡ್ಕೊಂಡಿದ್ದೆ ಈ ದೇವೇಗೌಡ ಕುಟುಂಬದವ್ರು ಬಿಡೋಣ ನನ್ನ ಇಷ್ಟೊತ್ತಿಗೆ ಕೇಸ್ ಹಾಕ್ಸಿ ಅಧಿಕಾರ ಹಾಕ್ಸಿ ನಳ್ಳಿಸ್ಬಿಡೋರು ನನ್ನ ಮಕ್ಕಳು. ತಪ್ಪು ಅಥವಾ ಹಣ ಮಾಡ್ಕೊಂಡಿದ್ದೆ ಈ ದೇವೇಗೌಡ ಕುಟುಂಬದವ್ರು ಬಿಡೋಣ ನನ್ನ ಇಷ್ಟೊತ್ತಿಗೆ ಕೇಸ್ ಹಾಕ್ಸಿ ಅಧಿಕಾರ ಹಾಕ್ಸಿ ನಳ್ಳಿಸ್ಬಿಡೋರು ನನ್ನ ಮಕ್ಕಳು. ಪ್ರಿಯ ವೀಕ್ಷಕರೇ, ಪದ ಬಳಕೆ ಅನ್ನೋದು ಒಂದು ಕಲೆ. ಕಾರ್ಯಕರ್ತರು ನಗಾಡ್ತಾರೆ ಅಂತ ಹೀಗೆಲ್ಲ ಹೇಳೋದು ಸರಿನಾ? ಖಂಡಿತ ಇಲ್ಲ ಬಿಡಿ, ಇದು ತಪ್ಪೇ. ಪ್ರಿಯ ವೀಕ್ಷಕರೇ, ಕರುನಾಡಿನ ಮತ್ತೊಂದು ಪ್ರತಿಷ್ಠಿತ ಕಣ ಶಿವಮೊಗ್ಗ. ಅಲ್ಲಿ ಕುಮಾರಸ್ವಾಮಿ ಮಧು ಅಣ್ತಮ್ಮ ಕುಮಾರನಿಗೆ ಉರಿ ಉರಿ. ಉಳಿದೆಡೆ ಎದುರಾಳಿಗಳ ನಡುವೆ ಯಾರೂ ಮೆಚ್ಚದ ವಾಗ್ಯುದ್ಧವಾದ್ರೆ ಶಿವಮೊಗ್ಗದಲ್ಲಿ ಅಣ್ಣ ತಮ್ಮಂದಿರ ನಡುವೆಯೇ ಕಾಳಗ. ಜೆಡಿಎಸ್ ಅಭ್ಯರ್ಥಿ ಮಧು ಬಂಗಾರಪ್ಪ ಮಾತು ಮಾತಿಗೂ ಸಿಎಂ ಕುಮಾರಸ್ವಾಮಿ ನನ್ನ ಅಣ್ಣ ಅಂತ ಹೇಳ್ತಿದ್ದಾರೆ. ಅದನ್ನ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ, ಮತ್ತೆ ಹೇಳ್ತೀನಿ, ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಿದ್ದಾರೆ. ಸಂಪೂರ್ಣವಾಗಿ ನಾನು ಸ್ವತಂತ್ರವಾಗಿ ನನಗೆ ಶಕ್ತಿಯನ್ನು ಕೊಟ್ಟರೆ ನೀರಾವರಿ ಯೋಜನೆಗಳನ್ನು 2 ವರ್ಷದೊಳಗೆ ಸಂಪೂರ್ಣವಾಗಿ ಅನುಷ್ಠಾನವನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ನನಗೆ ಅಧಿಕಾರ ಕೊಡಿ. ನನ್ನ ಸ್ವಂತ ಅಣ್ಣನಕ್ಕಿಂತಲೂ ಒಳ್ಳೆಯ ಒಬ್ಬ ಅಣ್ಣನ ಪಡೆದಿದ್ದೀನಿ ನಾನು. ಸನ್ಮಾನ್ಯ ಕುಮಾರಣ್ಣವರು, ಈ ರಾಜ್ಯದ ಮುಖ್ಯಮಂತ್ರಿಗಳವರು. ಇಂಥ ಅದೃಷ್ಟ ನನಗೆ ಸಿಕ್ಕಿಲ್ಲ. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಆಗಿದೆ. ಕೂದಲೆಲ್ಲಡ್ಸಕ್ಕಾಲ ನಡೀರಿ. ಯಾರು ಸತ್ತಾಗೋರಂತ ಕೇಳ್ಬೇಕು. ಕಂಡುಕೊಂಡವ್ರನ್ನ ಅಣ್ಣ ಅನ್ನೋದು ಇಲ್ಲಿರೋ ಅತಿ ಮುಖ್ಯ ಅಂಶವೊಂದನ್ನ ನೀವು ಮತ್ತೊಮ್ಮೆ ಕೇಳಲೇಬೇಕು. ನನ್ನ ಸ್ವಂತ ಅಣ್ಣನಕ್ಕಿಂತಲೂ ಒಳ್ಳೆಯ ಒಬ್ಬ ಅಣ್ಣನ ಪಡೆದಿದ್ದೀನಿ ನಾನು. ಸನ್ಮಾನ್ಯ ಕುಮಾರಣ್ಣವರು. ಹಿಂದಿನ ಹಲವು ಚುನಾವಣೆಗಳಲ್ಲಿ ಈ ಅಣ್ತಮ್ಮ ಫೈಟ್ ನಡೀತಾನೇ ಇದೆ. ಆದ್ರೀಗ ಅಣ್ಣ ಅನ್ನೋ ವಿಚಾರದಲ್ಲಿಯೇ ಜಗಳ. ಸ್ವಂತ ಅಣ್ಣನಿಗಿಂತಲೂ ಹೆಚ್ಚು ಅನ್ನೋ ಪದ ಕೇಳ್ತಾಗಿದ್ದಂತೆ ಅಣ್ಣ ಬಿಜೆಪಿ ನಾಯಕ ಕುಮಾರ್ ಬಂಗಾರಪ್ಪ ಕೊಟ್ಟ ಪ್ರತಿಕ್ರಿಯೆ ಹೇಗಿದೆ ನೋಡಿ. ಒರಿಜಿನಲ್ ಆಗಿ ಹಿರಿಯ ನನ್ನ ಬಗ್ಗೆ ಏನು ಮಾಡಿದ್ದಾರೆ, ಎತ್ತು ಮಾಡಿದ್ದಾರೆ, ಅವೆಲ್ಲವೂ ಕೂಡ ಗಮನದಲ್ಲಿಲ್ಲ. ಅವ್ರ ಬಗ್ಗೆ ಏನು ಅಣ್ಣ ಅನ್ನೋ ಪದಕ್ಕೆ ಅರ್ಥ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಕಂಡ್ಕೊಂಡವ್ರನ್ನ ಅಪ್ಪ ಅನ್ನೋದು, ಕಂಡ್ಕೊಂಡವ್ರನ್ನ ಅಣ್ಣ ಅನ್ನೋದು. ಇವಾಗೆಲ್ಲ ಕಾಗೋಡು ತಿಮ್ಮಪ್ಪನವ್ರ ಹೆಸರುಗಳು ಹೋಗ್ಬಿಟ್ಟು, ಕಾಗೋಡು ತಿಮ್ಮಪ್ಪನವರು ಸಮ, ಅಪ್ಪನ ಸಮ, ನನ್ನ ಸಮ ಅವೆಲ್ಲವೂ ಹೋದವು. ಈಗಾಗಲೇ ಈಗ ದೇವೇಗೌಡರು, ಸನ್ಮಾನ್ಯ ದೇವೇಗೌಡರನ್ನ ಅಪ್ಪನ ಸಮ ಬಂದುಬಿಟ್ಟಿದ್ದಾರೆ. ಕುಮಾರಣ್ಣವರು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿಯವರು ಅಣ್ಣನ ಸಮ ಬಂದಿದ್ದಾರೆ. ಇವಾಗ ಅವರು ಕುಮಾರಸ್ವಾಮಿಯವ್ರದ್ದು ಅಲ್ಲಿ ಟೈಟ್ ಆಯಿತು, ಅದೆಲ್ಲ ಅಂದ ತಕ್ಷಣವೇ ಅದನ್ನು ಬಿಟ್ಬಿಟ್ಟು ಇವಾಗ DK ಶಿವಕುಮಾರ್ ಅವರು ನಮಗೆ ಅಣ್ಣನ ಐತಕ ಈ ಅಣ್ತಮ್ಮ ಫೈಟೇ ಒಂಥರ ವಿಚಿತ್ರ ಮಾರಾಯಿರೆ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಕೂಡ ಮಾತಿನಲ್ಲೇ ಎಡವಿದ್ರು. This may sound outrageous. The left liberals on Twitter may not like me saying this, but this election is a test of the common Indian's patriotism. And if you are with Modi, you are with India. If you are not with Modi, you are anti-India. That's it. ದೇಶ ವಿರೋಧಿಗಳು ಅನ್ನೋದು ತಪ್ಪಲ್ವಾ? ಇನ್ನು ವರ್ಷಗಳ ಹಿಂದೆ MIM ಮುಖಂಡ ಅಕ್ಬರುದ್ದೀನ್ ಓವೈಸಿ ಮೋದಿಯನ್ನ ಉದ್ದೇಶಿಸಿ ಹೇಳಿದ್ದೇನೋ ಅನ್ನೋದನ್ನು ಕೇಳಿಸ್ಕೊಂಬಿಡಿ. 15 ಮಿನಿಟ್ ಹಟಾಲೋ.
ಹೀಗೆಲ್ಲ ಮಾತಾಡಿದ್ರೆ ಅದು ಒಪ್ಪುವಂತದ್ದ ಹೇಳಿ? ಸದ್ಯ ಈ ಮಾತಿನ ಮಲ್ಲರಿಗೆ ಕಡಿವಾಣ ಹಾಕೋಕೆ ಮತದಾರ ಪ್ರಭುವಿಗೆ ಮಾತ್ರ ಸಾಧ್ಯ. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಆಗಿದೆ. ಯಾರು ಸತ್ತೋಗೋರು ಅಂತ ಕೇಳ್ಬೇಕು. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಅದು ಕೆಲ ರಾಜಕಾರಣಿಗಳಿಗೆ ಯಾವತ್ತಿಗೂ ಅರ್ಥವಾಗೋದಿಲ್ಲ ಬಿಡಿ. ಇದನ್ನ ಅವರಿಗೆ ಅರ್ಥ ಮಾಡಿಸೋದು ಮತದಾರನಿಗೆ ಬಿಟ್ರೆ ಬೇರ್ಯಾರಿಗೂ ಸಾಧ್ಯವಿಲ್ಲ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ನಮ್ಮ ಜಿಲ್ಲೆ ರೆಡ್ ಲೈಟ್ ಸ್ಟ್ರೀಟ್ ಆಗಿದೆ. ಯಾರು ಸತ್ತೋಗೋರು ಅಂತ ಕೇಳ್ಬೇಕು.